ಕೂತ್ಕೊಳ್ಳಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿ ತರತಶ್ಚಾರ್ಥೇ ಸವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ಆಜುಹಾವ ಪುತ್ರೇತಿ ತನ್ಮಯತೆಯಾ ಕರವೋತಿ ಮೇಘುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ಹರಿಃ ಓಂ. ವರಬಲ ಸಿಕ್ಕಿದೊಡನೆ ಎಲ್ಲ ದಿಕ್ಕುಗಳನ್ನು ಕೂಡ ಗೆದ್ದ. ದೇವತೆಗಳನ್ನು, ಮನುಷ್ಯರನ್ನು, ಗಂಧರ್ವರನ್ನು, ಕಿನ್ನರರನ್ನು, ಕಿಂಪುರುಷರನ್ನು, ನಾಗರನ್ನು, ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ತನ್ನ ಅಧಿಕಾರದ ಬಲದಿಂದ ತನ್ನ ವಶಕ್ಕೆ ತಂದುಕೊಂಡ ಅನ್ನೋದನ್ನ ನಾವು ಹಿಂದೆ ನೋಡಿದ್ವಿ. ವಿಶ್ವಜಿತ್ ಇಡೀ ಜಗತ್ತನ್ನು, ಲೋಕಪಾಲಕರ ಎಲ್ಲ ನೆಲೆಯನ್ನು ವಶಪಡಿಸಿಕೊಂಡು ಅವರಿಗೆ ಗತಿ ಇಲ್ಲದಂತೆ, ನೆಲ ಇಲ್ಲದಂತೆ ಮಾಡಿದ. ದೇವೋದ್ಯಾನ ಶ್ರಿಯಾಜುಷ್ಟಂ ಮಧ್ಯಾಸ್ತೆ ಸ್ಮ ತ್ರಿವಿಷ್ಟಪಂ ಮಹೇಂದ್ರ ಭವನಂ ಸಾಕ್ಷಾತ್ ನಿರ್ಮಿತಂ ವಿಶ್ವಕರ್ಮಣ. ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ಮಹೇಂದ್ರ ಭವನವನ್ನು ಕೂಡ ತನ್ನ ವಶಕ್ಕೆ ತಂದುಕೊಂಡ. 3 ಲೋಕಗಳೇ ಲಕ್ಷ್ಮಿ ಅಂದ್ರೆ ಸಂಪತ್ತು ಎಲ್ಲಿ ಅನಾಯಾಸವಾಗಿ ತುಂಬಿಕೊಂಡಿತ್ತೋ ಅಂತಹ ಒಳ್ಳೆಯ ಮುತ್ತು ರತ್ನಗಳಿಂದ ತುಂಬಿದ್ದಂತಹ ಜಾಗವನ್ನು ತನ್ನ ವಶಕ್ಕೆ ತಂದುಕೊಂಡಿದ್ದ. ಇದೆಲ್ಲ ನೋಡಿದ್ವಲ್ವಾ? ಕರೆಕ್ಟ್. ತಸ್ಮಿನ್ ಮಹೇಂದ್ರ ಭವನೇ ಮಹಾಸುರೋ ಮಹಾಬಲೋ ನಿರ್ಜಿತ ಲೋಕ ಏಕರಾಟ್ ರೇಮೇಭಿಮಂದ್ಯಾಂಗ್ರಿ ಯುಗಸ್ಸುರಾಧಿಭಿ ಪ್ರಜಾಪಿತೈರೂರ್ಜಿತ ಚಂಡ ಶಾಸನ. ದೇವತೆಗಳು ಇವನಿಂದ ಬಹಳ ಪೀಡೆಗೊಳಗಾದ್ರು. ಅವನ ಕಾಲಿಗೆ ಬೀಳ್ಬೇಕಾಯ್ತು. ಅವರ ವಂದನೆಗಳನ್ನೆಲ್ಲ ಸ್ವೀಕರಿಸ್ತಾ ಹಾ ಇರಿ, ಅಲ್ಲೇ ಇರಿ, ನಾನು ಹೇಳಿದ ಕೆಲಸ ಮಾಡಿದ್ರೆ ಸರಿ, ನೀವು ಚೆನ್ನಾಗಿ ಬದುಕಬೇಕು ಅಂದ್ರೆ ನಾನು ಹೇಳ್ದಾಗ ಬದುಕಿ ಅಂತ ಅವನು ಹೇಳಿದಲ್ಲಿ ನೀರು, ಅವನು ಹೇಳಿದಲ್ಲಿ ಗಾಳಿ, ಅವನು ಹೇಳಿದಲ್ಲಿ ಬೆಳಕು, ಅವನು ಹೇಳಿದಲ್ಲಿ ಏನ್ ಹೇಳ್ತಾನೋ ಅದನ್ನ ಅಲ್ಲಿ ಮಾಡಬೇಕಾದ ಸ್ಥಿತಿ ಅವರಿಗೆ ಬಂದಿತ್ತು. ಇನ್ನು ಅತ್ಯಂತ ತೀಕ್ಷ್ಣವಾದ ಮದ್ಯವನ್ನ ಪಾನ ಮಾಡಿ ಮದ ಏರಿದಾಗ ಅವನ ಕಣ್ಣು ಆಕಾಶದಲ್ಲೇ ಇರ್ತಿತ್ತು. ಕೆಂಪಾಗಿ ತುಂಬಿಕೊಂಡು ಎಲ್ಲವನ್ನೂ ಕೂಡ ಯೋಗ ಬಲದಿಂದ ಅಂತದ್ದೆಲ್ಲ ಕುಡಿದ್ರು ತಿಂದ್ರು ಅವನು ಮೈ ಮರೆತು ಎಲ್ಲೋ ಬೀದಿಯಲ್ಲಿ ಮೋರಿಯಲ್ಲೆಲ್ಲ ಬೀಳ್ಲಿಲ್ಲ. ಆರಾಮಾಗಿದ್ದ. ಯಾಕೆಂದ್ರೆ ಯೋಗ ಸಾಧನೆ ಮಾಡಿದ್ದಾದ್ರಿಂದ ಅದು ಯಾವುದೋ ಅವನನ್ನ ಕಾಡ್ಲಿಲ್ಲ. ಜಗುರ್ಮಹೇಂದ್ರಾಸನ ಮೋಜಸಾ ಸ್ಥಿತಂ ವಿಶ್ವಾವಸು ತುಂಬುರು ರಸ್ಮದಾದಯ. ನಾವೆಲ್ಲ ತುಂಬುರು, ಗಂಧರ್ವರು, ಸಿದ್ಧರು, ಋಷಿಗಳು, ನಾವು ಎಲ್ಲರೂ ಸೇರಿ ಅವನನ್ನ ಸ್ತೋತ್ರ ಮಾಡ್ಬೇಕಾಗ್ತಿತ್ತು. ಇಷ್ಟ ಇಲ್ಲದೆ ಇದ್ರು ಕೂಡ ಅವನ ಆ ಜಾಗದಲ್ಲಿ ಕೂತು ಮೆರೀತಾ ಇದ್ದದ್ರಿಂದ ಅವನನ್ನ ನಾವು ಸ್ತುತಿ ಮಾಡ್ಲಿಕ್ಕೆ ಅನಿವಾರ್ಯವಾಗಿತ್ತು. ಎಲ್ಲಾ ಆಶ್ರಮದವರು, ವರ್ಣದವರು ಕೂಡ ಅವರವರಿಗೆ ಏನೇನು ಕರ್ತವ್ಯ ಮಾಡ್ಲಿಕ್ಕಿದೆ ಅದನ್ನ ಅವನ ಹೆಸರಲ್ಲೇ ಮಾಡ್ಬೇಕಿತ್ತು. ಏನೇ ಮಾಡಿಸಿ ನನ್ನ ಹೆಸರಲ್ಲಿ ಮಾಡಿಸಿ, ಯಾವುದೇ ವ್ಯತ್ಯಾಸ ಇಲ್ಲ ಮಧ್ಯದಲ್ಲಿ. ಪ್ರೇರಣೆಯ ಪ್ರೀತ್ಯರ್ಥಂ ಅನ್ನೋದೆಲ್ಲ ಹಿರಣ್ಯಕಶಿಪು ಪ್ರೇರಣೆಯ, ಹಿರಣ್ಯಕಶಿಪು ಪ್ರೀತ್ಯರ್ಥಂ. ಉಳಿದ ಏನೇ ಕರ್ಮ ಮಾಡಿ ನಿಮ್ಗೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ಆದ್ರೆ ಅದರ ಸಂಕಲ್ಪ ನನ್ನ ಹೆಸರಲ್ಲಿ ಆಗ್ಬೇಕು ಅಂತ ಹೀಗೆ ಆಕ್ಷೇಪ ಮಾಡ್ದ. ಅಕೃಷ್ಟ ಪಶ್ಚಾತಸ್ಯಾಸೀತ್ ಸಪ್ತದ್ವೀಪವತೀ ಮಹಿ ತಥಾ ಕಾಮದುಗಾದ್ಯೌಷ್ಟ ನಾನಾಶ್ಚರ್ಯ ಪದಂ ನಭ. ಈ ಸಪ್ತದ್ವೀಪಗಳು, ಭೂಮಿ, ಇನ್ನುಳಿದ ಎಲ್ಲವೂ ಕೂಡ ಅವನ ಆದೇಶದಿಂದ ಉಳ್ಬೇಕು ಅಂತಾನೆ ಇಲ್ಲ. ಹಾಗೆ ಧಾನ್ಯ ತೆಗೆದು ಕೊಡ್ತಾ ಇತ್ತು. ಭಯ, ನಾನು ಹೇಳಿದಾಗ ನೀನ್ ಕೊಡ್ಬೇಕು ಅಂತ ಅವನು ಹೇಳ್ಬಿಟ್ಟಿದ್ದ, ಹಾಗಾಗಿ ಅದು ಕೊಡ್ತಾ ಇತ್ತು. ಹಸುಗಳು ಅವನಿಗೆ ಮಾತ್ರ, ಬೇರೆಯವರಿಗಿಲ್ಲ. ಬೇಕಾದಷ್ಟು ಹಾಲು ಅವನ್ ಕೇಳಿದಾಗ ಮಾತ್ರ ಕೊಡ್ಬೇಕು, ಬೇರೆಯವ್ರು ಕೇಳಿದ್ರೆ ಕೊಡ್ಲಿಕ್ಕಿಲ್ಲ. ಯಜ್ಞ ಆಗಕ್ಕೆಲ್ಲ ಹಸು ಹಾಲು ಕೊಡ್ಲಿಕ್ಕಿಲ್ಲ. ಕೊಟ್ರೆ ಹಸುವನ್ನೇ ಕತ್ತರಿಸಿ ಹಾಳು ಮಾಡಿಬಿಡ್ತಿದ್ದ, ಅದನ್ನ ಎತ್ತಿ ಎಸಿತಿದ್ದ. ಇನ್ನು ಆಕಾಶದಲ್ಲಿ ಗ್ರಹ ತಾರೆಗಳೆಲ್ಲ
ಯೋಗಗಳು ಬೇಕು ಅಂದ್ರೆ ಆ ಗ್ರಹ ತಾರೆಗಳೆಲ್ಲ ಅಲ್ಲಿ ಹೋಗಿ ನಿಂತ್ಕೋಬೇಕು. ಹೀಗೆ ಇದೊಂದು ಅಪೂರ್ವ ಯೋಗ. ಪುಷ್ಯ ಮತ್ತು ಅರ್ಕ ಅಥವಾ ಗುರು ಪುಷ್ಯ ಯೋಗ ಅಂತೆಲ್ಲ ಇದ್ರೆ ಆ ಪುಷ್ಯ ನಕ್ಷತ್ರ ಗುರು ದೇವತೆ ಹತ್ರ ಬಂದು ನಿಂತ್ಕೋಬೇಕು. ಅವ್ರು ಹೇಳಿದ್ಮೇಲೆ ಈಗ ವಾಪಸ್ ಹೋಗು ಅಂದ್ರೆ ಜ್ಯೋತಿಷ್ಯದ ಎಲ್ಲಾ ನಕ್ಷತ್ರ ತಾರೆಗಳ ಯೋಗಗಳೆಲ್ಲ ಇವನು ಹೇಳಿದ ಹಾಗೆ ಕೇಳ್ಬೇಕು. ರತ್ನಾಕರಾಶ್ಚ ರತ್ನಾನಿ ತತ್ಪತ್ನ್ಯಶ್ಚೋಹುರೂರ್ಮಿಭಿ ಕ್ಷಾರ ಸೀಧು ಘೃತ ಕ್ಷೌದ್ರ ದಧಿ ಕ್ಷೀರಾಮೃತೋದಕಾ. ಲವಣ ಸಮುದ್ರ, ಆಮೇಲೆ ಕಬ್ಬಿನ ಹಾಲಿನ ಸಮುದ್ರ, ತುಪ್ಪದ ಸಮುದ್ರ, ಮದ್ಯದ ಸಮುದ್ರ, ಆಮೇಲೆ ಮೊಸರು, ಆಮೇಲೆ ಕ್ಷೀರ, ಆಮೇಲೆ ನೀರು. ಹೀಗೆ ಈ 7 ಸಮುದ್ರಗಳು ಬೇರೆ ಬೇರೆ ರೀತಿಯ ಅಪರೂಪದ ತನ್ನ ಅಸ್ತಿತ್ವವನ್ನ ಇಟ್ಟುಕೊಂಡು ಏನು ಲೋಕದಲ್ಲಿ ಕಾರ್ಯಭಾರ ಮಾಡುತ್ತಿತ್ತೋ ಅವು ಎಲ್ಲವೂ ಕೂಡ ಅಂದ್ರೆ ತತ್ಪತ್ನ್ಯ ಆ ನದಿ ದೇವತೆಗಳೆಲ್ಲ ಆ ಸಮುದ್ರವನ್ನು ಹೋಗಿ ಸೇರ್ಬೇಕು ಅಂದ್ರೆ ಇವನು ಹೇಳಿ ಹೋದಾಗ ಅವು ಸಮುದ್ರ ಮುಟ್ಟಬೇಕು. ನನಗೆ ರತ್ನ ತಂದ್ಕೊಡಿ ಅಂತ ಹೇಳಿದ್ರೆ ಈ ನದ್ಯಾಭಿಮಾನಿ ದೇವತೆಗಳೆಲ್ಲ ಸಮುದ್ರದ ಒಳಗೆ ಹೋಗಿ ರತ್ನಗಳನ್ನೆಲ್ಲ ಹುಡುಕಿ ಹಿರಣ್ಯಕಶಿಪುವಿನ ಕೈಗೆ ಹೋಗಿ ಒಪ್ಪಿಸ್ಬೇಕು. ಶೈಲಾದ್ರೋಣಿಭಿರಾಕ್ರೀಡಂ ಸರ್ವರ್ತುಷು ಗುಣಾನ್ ಧ್ರುಮಾಹ ದಧಾರ ಲೋಕಪಾಲಾನಾಂ ಏಕ ಏವ ಪೃಥಗ್ ಗುಣಾನ್. ಅವನು ವಿಹಾರಕ್ಕೆ ಬಂದ ತಕ್ಷಣ ಪರ್ವತದಲ್ಲಿ ಹೆಲಿಪ್ಯಾಡ್ ರೆಡಿ ಆಗ್ಬೇಕು ಟಕ್ ಅಂತ. ಅಷ್ಟು ಜಾಗ ಅವನಿಗೆ ಕೂತ್ಕೊಳ್ಳಿಕ್ಕೆ ಏಳ್ಲಿಕ್ಕೆ ಎಲ್ಲದಕ್ಕೂ ಅದು ವ್ಯವಸ್ಥೆ ಮಾಡ್ಬೇಕ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಪರ್ವತನೇ ಹೊಡೆದಾಗ್ತಿದ್ದ. ಹಾಗಾಗಿ ಅವುಗಳೇ ಜೀವ ಉಳಿಸ್ಕೊಳ್ಲಿಕ್ಕೋಸ್ಕರ ಅವನು ಬಂದ ತಕ್ಷಣ ಎಲ್ಲ ಅಲ್ಲಿ ಅವ್ನು ಹೀಗೆ ಕೂಡ್ಲಿಕ್ಕೆ ಹೋದಾಗ ಒಂದ್ ಸೀಟ್ ರೆಡಿ ಆಗ್ಬಿಡ್ಬೇಕು. ಅವನು ಎಲ್ಲೋ ಮಲಗ್ಲಿಕ್ಕೆ ಆಗ್ಬೇಕು ಅಂದ್ರೆ ಒಂದು ಹಾಸಿಗೆ ರೆಡಿ ಆಗ್ಬೇಕು. ಏನ್ ಬೇಕೋ ಎಲ್ಲ ಅವನ್ ಪ್ರಕೃತಿಯಲ್ಲಿ ಕೇಳಿದ್ದು ಹೇಳಿದ್ದು ಅವನಿಗೆ ಬೇಕಾದ ವಿಹಾರದ ಸ್ಥಳಗಳೆಲ್ಲ ಜೋರಾಗಿ ಗಾಳಿ ಬೀಸಿದ್ ಹೆಚ್ಚಾಯ್ತು, ಅವನಿಗೆ ತಲೆ ಕೂದಲೆಲ್ಲ ಸಿಕ್ಕಾಗಿ ಎಲ್ಲ ಸಿಕ್ಕಾಕೊಳ್ತು ಅಂದ್ರೆ ಮರವನ್ನ ಕಿತ್ತು ಅಲ್ಲೇ ಹೊಂಡದಲ್ಲಿ ಹೂತ್ ಬಿಡ್ತಿದ್ದ. ಅದು ಎಷ್ಟು ಗಾಳಿ ಬೇಕೋ ಅಷ್ಟೇ. ಅವನ ಈ ಮುಂಗುರುಳಿನ ಕೊನೆಯ 2 ಕೂದಲು ಮಾತ್ರ ಅಲ್ಲಾಡ್ಬೇಕು ಅಂದ್ರೆ ಅಷ್ಟೇ ಗಾಳಿ ಬೀಸ್ಬೇಕು. ಅದಕ್ಕಿಂತ ಹೆಚ್ಚು ಗಾಳಿ ಬೀಸಿದ್ರೆ ಓಡಿಸ್ಬಿಡ್ತಿದ್ದ. ಇನ್ನು ಫಲಪುಷ್ಪಗಳನ್ನೆಲ್ಲ ಅವನ್ ಕೇಳಿದಾಗ ಕೊಡ್ಬೇಕು. ಎಷ್ಟು ಫಲ ಬೇಕು, ಎಷ್ಟು ಹೂ ಬೇಕು, ಅದು ಪರಿಮಳ ಎಷ್ಟು ದೂರದವರೆಗೆ ಹೋಗ್ಬೇಕು, ಅಷ್ಟೇ ದೂರಕ್ಕೆ ಪರಿಮಳ ಹಾಕ್ಬೇಕು. ಚೂರ್ ಜಾಸ್ತಿ ಹೋದ್ರೆ ಅಷ್ಟೇ ಮೂಗು ಅವನಿಗೆ ಕಿರಿಕಿರಿ ಆಗ್ಲಿಕ್ಕೆ ಏನೋ ಮುಲ ಅನಿಸಿ ಮೂಗು ತುರಿಸ್ಲಿಕ್ಕೆ ಕಾರಣ ಆಯ್ತು ಅಂದ್ರೆ ಸಿಟ್ಟು ಬಂದ ಹೂವನ್ನೆಲ್ಲ ಪಚ್ಚಿ ಮಾಡಿ ಮುದ್ದೆ ಮಾಡ್ಬಿಡ್ತಿದ್ದ. ಹೀಗೆ ಇಂದ್ರ, ಅಗ್ನಿ, ಲೋಕಪಾಲಕ ಎಲ್ಲಾ ದೇವತೆಗಳು ಕೂಡ ಬೇಕಾದಾಗ ಮಳೆ ಸುರಿಸ್ಬೇಕು, ಬೇಕಾದಾಗ ಶಾಖ ಕೊಡಬೇಕು, ಬೇಕಾದಾಗ ಚಳಿ ಮಾಡ್ಬೇಕು, ಬೇಕಾದಾಗ ಏನ್ ಬೇಕೋ ಅದನ್ನ ಅವ್ರು ಹೇಳ್ದಾಗ ಮಾಡ್ಬೇಕು. ಅದು ಮೊದ್ಲು ಮಾಡ್ಲಿಕ್ಕಿಲ್ಲ, ಆಮೇಲೆ ಮಾಡ್ಲಿಕ್ಕಿಲ್ಲ, ಮತ್ತೆ ಅವನು ಹೇಳಿದಲ್ಲಿ ಮಾತ್ರ ಮಾಡ್ಬೇಕು. ಇತ್ತಂ ನಿರ್ಜಿತ ಕುಬೇರ ಏನದು ಕಕುಬ್ ಏಕರಾಟ್ ಇತ್ತಂ ನಿರ್ಜಿತ ಕಕುಬ್ ಏಕರಾಟ್ ವಿಷಯಾನ್ ಪ್ರಿಯಾನ್ ಯಥೋಪಜೋಷಂ ಭುಂಜಾನೋ ನಾನಾ ತೃತ್ಯದ ಜಿತೇಂದ್ರಿಯ. ಕಕುಬ್ ಅಂದ್ರೆ ದಿಕ್ಕು ಅಂತ ಅರ್ಥ. ಎಲ್ಲ ದಿಕ್ಕುಗಳನ್ನು ಕೂಡ ನಿರ್ಜಿತ ಕಕುಬ್, ಎಲ್ಲಾ ಕಕುಬ್ಗಳನ್ನು ದಿಕ್ಕುಗಳನ್ನು ಗೆದ್ದು ಏಕರಾಟ್ ಒಬ್ಬನೇ ರಾಜನಾಗಿ ತನಗೆ ಬೇಕಾದ ವಿಷಯಗಳನ್ನ ಭೋಗಿಸುತ್ತಾ ಇಷ್ಟದಂತೆ ಯಥೋಪಜೋಷಂ, ಜೋಷ ಜುಷಿ ಪ್ರೀತಿ ಸೇವನೆಯೋಹೋ ಅಂತ ಧಾತು. ಜುಷ್ಟ ಅನ್ನೋ ಶಬ್ದನು ಅದರಲ್ಲೇ ಹುಟ್ಟುವುದು ಶಬ್ದ. ತನಗೆ ಹೇಗೆ ಬೇಕೋ ಹಾಗೆ ಯಾರು ಕೂಡ ಅವನನ್ನು ತಡೆಯೋರಲ್ಲ. ಭುಂಜಾನ ತಿನ್ನುವುದು, ಉಣ್ಣುದು, ಮಲಗುದು, ಏಳುದು, ಬೀಳುದು ಎಲ್ಲದೂ ಅವನು ಇಷ್ಟದಂತೆ. ಅವನು ಅಕಸ್ಮಾತ್ ಎಡವಿ ಬಿದ್ದ ಅಂದ್ರೆ ಭೂಮಿ ಅವನನ್ನ ಬೀಳಿಸ್ಕೊಳ್ಲಿಕ್ಕಿಲ್ಲ, ಅವನನ್ನು ಎತ್ತಿ ಇಟ್ಕೊಳ್ಬೇಕು. ಹಾಗೆ ಅವನು ಬಿಡ್ಲಿಕ್ಕಿಲ್ಲ ಅಂದ್ರೆ ಎಡವಿ ಬಿದ್ದ ಅಂತ ಇಟ್ಕೊಂಡ್ರೆ ನೆಲಕ್ಕೆ ಬೀಳಿಸ್ಕೊಳ್ಲಿಕ್ಕಿಲ್ಲ, ನೆಲ ಅವನನ್ನು ಎತ್ತಿ ಇಟ್ಕೊಳ್ಬೇಕಲ್ಲೇ. ತಕ್ಷಣ ಭೂಮಿ ಮೇಲ್ ಬಂದು ಅವನನ್ನು ಬೀಳದ ಹಾಕಿ ತಡಿಬೇಕು. ಹೀಗೆ ನಾತೃಪ್ಯದ ಜಿತೇಂದ್ರ. ಆದ್ರೆ ಇದು ಎಷ್ಟು ಸಹಾಯ ಮಾಡಿದ್ರು ಎಲ್ಲಾ ಭೂತಗಳು ಅಂದ್ರೆ ಪಂಚಭೂತಗಳು ಅಥವಾ ಉಳಿದಂತೆ ಯಾವುದೇ ಮರ, ಗಿಡ, ಪರ್ವತಗಳು ಎಷ್ಟು ಅವನಿಗೆ ಉಪಕಾರದ ದೃಷ್ಟಿಯಿಂದ ಅಥವಾ ಹಿಂಸೆ ಮಾಡ್ತಾನೆ, ಕಿರಿಕಿರಿ ಮಾಡ್ತಾನೆ ಅನ್ನುವ ದೃಷ್ಟಿಯಿಂದ ಅವನಿಗೆ ಉಪಕಾರ ಮಾಡಿದ್ರು ಕೂಡ ಅಜಿತೇಂದ್ರಿಯ ನಾ ಅತೃಪ್ಯತ್, ಅವನಿಗೆ ತೃಪ್ತಿನೇ ಇಲ್ಲ. ಎಷ್ಟು ಕೊಟ್ರು ಇನ್ನು ತಗೊಂಬನ್ನಿ. ಸಮುದ್ರದಿಂದ ಅಪರೂಪದ ರತ್ನಗಳನ್ನ ತಗೊಂಡು ಬಂದ್ರೆ ಇದು ಸಾಕಾಗ್ಲಿಲ್ಲ, ಇನ್ನು ತರಬೇಕು. ಅಲ್ಲರಿ ಬೆಳೆ ಇಲ್ಲ ಭೂಮಿಯಲ್ಲಿ, ಅದೆಲ್ಲ ಗೊತ್ತಿಲ್ಲ. ಎಲ್ಲಿದ್ರು ಹುಡುಕಿ ತರಬೇಕು. ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕೆ ಮುಗಿಯುವುದೇ ಇಲ್ಲ. ಇನ್ನಷ್ಟು ಬೇಕು, ಅದೇ ಬೇಕು, ಹಾಗೇ ಬೇಕು, ನಾನು ಕೇಳಿದ್ದು ಸಾಕು ಅಂತ ಅನ್ನುವ ತನಕನು ನೀವು ತರ್ತಾನೆ ಇರ್ಬೇಕು. ಸರಿ, ಇಷ್ಟಾದ್ಮೇಲೆ ಏವಂ ಐಶ್ವರ್ಯ ಮತ್ತಸ್ಯ ದೃಪ್ತಸ್ಯೋಚ್ಛಾಸ್ತ್ರವರ್ತಿನಃ ಕಾಲೋ ಮಹಾನ್ ವ್ಯತೀಯಾಯ ಬ್ರಹ್ಮಶಾಪಮುಪೇಯಿಷ. ಹೀಗೆ ಐಶ್ವರ್ಯದಿಂದ ಮತ್ತನಾಗಿ, ದೃಪ್ತನಾಗಿ, ಶಾಸ್ತ್ರ ಪ್ರವೃತ್ತಿಯಿಂದ ದೂರವಾಗಿ, ಶಾಸ್ತ್ರದಲ್ಲಿ ಹೇಳಿದ ದಾರಿಗಳನ್ನೆಲ್ಲ ಎಲ್ಲೋ ಗಾಳಿಗೆ ತೂರಿ
ದೀರ್ಘವಾದ ಕಾಲವನ್ನ ಕಳೆದ. ಕಾಲಹ ಮಹಾನ್ ವ್ಯತಿಯಾಯ, ತುಂಬಾ ವ್ಯತಿಯಾಯ ಅಂದ್ರೆ ಕಳೆದನು. ಬ್ರಹ್ಮಶಾಪಮುಪೇಯುಷಃ, ಹೇಗೂ ಎಲ್ಲಿ ತನಕ ಹೋಯ್ತು ಅಂದ್ರೆ ಸನಕಾದಿ ಋಷಿಗಳ ಶಾಪಕ್ಕೂ ಅದು ಕಾರಣ ಆಯ್ತು. ಅವನಿಗೆ ಐಶ್ವರ್ಯದಿಂದ ಮತ್ತನಾಗಿ ಏನ್ ಮುಂದೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆ ಬ್ರಹ್ಮ ಅವರು ಶಾಪ ಕೊಟ್ಟದ್ದು ಹಾಗೇನೆ, ರಾಕ್ಷಸ ಪ್ರವೃತ್ತಿಯಿಂದ ವೃದ್ಧರಾಗಿ ಅಭಿವೃದ್ಧರಾಗಿ ಅಂತ. ಜಯ ವಿಜಯರೇ ತಾನೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂದ್ರೆ. ಹಾಗಾಗಿ ಅವರ ಶಾಪದಿಂದ ಇನ್ನಷ್ಟು ಮತ್ತರಾಗಿ ಹೆಚ್ಚು ಹೆಚ್ಚು ತಪ್ಪುಗಳಲ್ಲಿ ಹೆಚ್ಚು ಹೆಚ್ಚು ಬಿಟ್ಟವರಾದ್ರು. 100 ಬಿಟ್ಟವರು ಊರಿಗೆ ದೊಡ್ಡವರು, ಹೆಚ್ಚು ಬಿಟ್ಟವರು ಹೆಚ್ಚು ದೊಡ್ಡವರು. ಹಾಗಾಗಿ ಇವರು ಹೆಚ್ಚು ಹೆಚ್ಚು ಬಿಡ್ಲಿಕ್ಕೆ ಶುರು ಮಾಡಿದ್ರು, ಹೆಚ್ಚು ಹೆಚ್ಚು ದೊಡ್ಡವರಾಗ್ತಾ ಹೋದ್ರು. ತಸ್ಯೋಗ್ರದಂಡ ಸಂವಿಘ್ನಾ ಸರ್ವೇ ಲೋಕಾ ಸಪಾಲಕಾ ಅನ್ಯತ್ರ ಲಬ್ಧ ಶರಣಾ ಶರಣಂ ಯಯುರಚ್ಯುತಂ. ಅವನು ವಿಧಿಸ್ತಾ ಇದ್ದ ಉಗ್ರ ಶಿಕ್ಷೆಗಳೆಲ್ಲ ಕಣ್ಣೀರೇ ಬರ್ತಿತ್ತು, ಯಾರಿಗೂ ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲರೂ ನಿಜವಾಗಿಯೂ ದೇವತೆಗಳು ಕೂಡ ಒಂದು ರೀತಿ ಅವನಿಂದ ಭಯಭೀತರಾದ್ರು, ಎಲ್ಲಿಯೂ ರಕ್ಷಣೆಯೂ ಸಿಗ್ಲಿಲ್ಲ. ಅಚ್ಯುತನನ್ನೇ ಶರಣು ಬಂದ್ರು. ತಸ್ಯೈ ನಮೋಸ್ತು ಕಾಷ್ಟಾಯ ಯತ್ರಾತ್ಮ ಹರಿರೀಶ್ವರ ಯದ್ಗತ್ವಾನ್ ನಿವರ್ತಂತೆ ಶಾಂತಾ ಸನ್ಯಾಸಿನೋ ಮಲಾಹ. ಸ್ಥಾನದಲ್ಲಿ ಎಲ್ಲರಿಗಿಂತ ಹಿರಿಯನಾದ ಪರಾಕಾಷ್ಠ ಅಂದ್ರೆ ಉತ್ತಮ ಸ್ಥಾನ, ಇದಕ್ಕಿಂತ ಮೇಲೆ ಮತ್ತೊಂದಿಲ್ಲ. ಅದಕ್ಕೆ ಕಾಷ್ಠ ಅನ್ನೋ ಶಬ್ದ ಬಳಸ್ತಾರೆ. ನಾವು ಕೆಲವೊಮ್ಮೆ ಬೈಯುವುದುಂಟು, ಅವನ ಉಪದ್ರ ಪರಾಕಾಷ್ಠೆಗೆ ಏರಿಬಿಡ್ತು ಅಂತ, ಅವನು ಇನ್ ಸಾಧ್ಯವಿಲ್ಲ, ಅದಕ್ಕಿಂತ ಹೆಚ್ಚು ಉಪದ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಭಗವಂತ ಕಾಷ್ಠ ಅಂದ್ರೆ ಇರುವ ತತ್ವಗಳಲ್ಲಿ ಅವನಷ್ಟು ಮಿಗಿಲಾದ ತತ್ವ ಮತ್ತೊಂದಿಲ್ಲ. ಅಂತಹ ಕಾಷ್ಠಾಯಿ ದೇವತೆಗಳೆಲ್ಲ ಅಥವಾ ಋಷಿಗಳು ಜ್ಞಾನಿಗಳು ಅವನಿಂದ ಉಪದ್ರತರಾದ ಎಲ್ಲ ಕಷ್ಟಜೀವಿಗಳೆಲ್ಲ ನಮೋಸ್ತು ಅವನಿಗೆ ದೊಡ್ಡ ನಮಸ್ಕಾರ ಮಾಡಿದ್ರು. ಎಲ್ಲಿದ್ಯೋ ಭಗವಾನ್ ಹರಿಹಿ, ಪಾಪಗಳನ್ನ ಪರಿಹರಿಸುವವ ಈಶ್ವರ ಎಲ್ಲದರ ಒಡೆಯ, ಯದ್ಗತ್ವಾನಿ ನಿವರ್ತಂತೆ, ಎಲ್ಲಿ ಹೋಗಿ ಸೇರಿದ್ರೆ ಮತ್ತೆ ಈ ಉಪದ್ರದ ಆ ಸಮಸ್ಯೆ ಬರುವುದಿಲ್ವೋ ಅಥವಾ ಈ ಕಿರಿಕಿರಿ ನಮಗೆ ಉಂಟಾಗುವುದಿಲ್ವೋ ಅಂತಹ ಜ್ಞಾನಿಗಳು ಮುಟ್ಟುವ ಮೋಕ್ಷದ ಕಡೆಗೆ ನಾವು ಒಂದು ಸರ್ತಿ ತಪ್ಪಿಸಿಕೊಂಡು ಹೋಗ್ಲೇಬೇಕು. ಇತಿ, ಈ ರೀತಿಯಾಗಿ ಅವನ ಕಷ್ಟಗಳನ್ನು ಸಹಿಸಿಕೊಂಡ್ರಂತೆ. ಯಾಕೆಂದ್ರೆ ಈ ಕಷ್ಟ ದಾಟಿತು ಅಂದ್ರೆ ಕರ್ಮ ಮುಗಿದೋಯ್ತು ಅಂತ ಲೆಕ್ಕ. ಈ ಕಷ್ಟವನ್ನ ತಪ್ಪಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡಿದೆವು ಅಂತಂದ್ರೆ ಈ ಕಷ್ಟ ಪೋಸ್ಟ್ಪೋನ್ ಆಗುತ್ತಷ್ಟೇ. ನಾಳೆ ಇನ್ನೊಬ್ಬ ಬಂದು ಮತ್ತೊಂದು ರೀತಿಯಲ್ಲಿ ತೊಂದರೆ ಕೊಟ್ಟೇ ಕೊಡ್ತಾನೆ. ನಮಗೇನ್ ಅನುಭವಿಸ್ಲಿಕ್ಕಿದೆಯೋ ಅದನ್ನ ಮುಗಿಸದೇ ಹೋದ್ರೆ ತತ್ಕಾಲದಲ್ಲಿ ಅದು ಪರಿಹಾರ ಆದ ಹಾಗೆ ಕಾಣುತ್ತೆ. ಆದ್ರೆ ಅದು ನಾವು ಅನುಭವಿಸ್ಬೇಕಾದ ಕರ್ಮ ಹೌದಾಗಿದ್ರೆ ಅದನ್ನ ಯಾವ ರೀತಿಯಿಂದಲೂ ಕೂಡ ಕಳ್ಕೊಳ್ಳದೆ ಮುಂದೆ ಹೋಗ್ಲಿಕ್ಕಾಗಲ್ಲ. ಅದೇನಾಗುತ್ತೆ, ಇನ್ನೊಂದ್ ಸರ್ತಿ ಇನ್ನೊಂದು ರೀತಿಯಲ್ಲಿ ಮತ್ತೊಂದು ಉಪದ್ರವಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅವರು ಇತಿ ಸಂಯತಾತ್ಮಾನ ಇತಿತೇ ಸಂಯತಾತ್ಮಾನ ಸಮಾಹಿತ ಧಿಯೋ ಮಲಾ ಉಪತಸ್ತು ಋಷಿಕೇಶಂ ವಿನಿದ್ರಾ ವಾಯು ಭೋಜನಾ. ಹೀಗೆ ಮನೋ ನಿಗ್ರಹವನ್ನ ಮಾಡಿಕೊಂಡು ಮನಸ್ಸನ್ನ ವಸ್ತುವಿನಲ್ಲಿ, ಪ್ರಧಾನ ವಸ್ತುವಿನಲ್ಲಿ ಸ್ಥಿರಗೊಳಿಸಿ ರಾಗದ್ವೇಷ ರಹಿತರಾಗಿ ಕೇವಲ ವಾಯು ಭೋಜನ, ಗಾಳಿನ ಮಾತ್ರ ಕುಡ್ಕೊಂಡು ಬೇರೆ ಏನಕ್ಕೂ ಆಸೆ ಪಡದೆ ಋಷಿಕೇಶನಲ್ಲಿ ಮನಸ್ಸಿಟ್ಟು ಸ್ತೋತ್ರ ಮಾಡಿದ್ರು. ಬೇರೆ ಏನು ಕೇಳಲಿಕ್ಕೂ ಹೋಗ್ಲಿಲ್ಲ. ನಮ್ ಕಷ್ಟ ಆಗ್ತಾ ಇದೆ ಅಂತಾನು ಕೇಳಲಿಕ್ಕೆ ಹೋಗ್ಲಿಲ್ಲ. ದೇವರೇ ನಿನ್ನ ಅನುಗ್ರಹ ಇರ್ಲಿ, ನೀನು ನಮ್ಮ ಮೇಲೆ ಕಣ್ಣಿಡು ಅಷ್ಟೇ. ಏನ್ ಸ್ತೋತ್ರ ಮಾಡಿದ್ರು? ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೆ ವಿಶುದ್ಧಾನುಭವಾನಂದ ಸಂದೋಹಾಯ ಯತೋ ಭಯಂ. ಎಲ್ಲರಿಗಿಂತ ಮಿಗಿಲಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ಎಲ್ಲ ಪುರುಷರಲ್ಲೂ ಸೇರಿರುವ ಎಲ್ಲರ ಅಂತರ್ಯಾಮಿಯಾಗಿರುವ ಶುದ್ಧ ಅನುಭವದಿಂದ ಆನಂದದ ಮುದ್ದೆ ಎನಿಸಿದಂತಹ ಯಾರನ್ನು ಸೇರಿದ್ರೆ ಭಯ ಅನ್ನುವುದೇ ದೂರವಾಗುತ್ತೋ ಅಂಥ ನಿನಗೆ ನಮಸ್ಕಾರ. ತೇಷಾಮಾವಿರಭೂದ್ವಾಣಿ ಅರೂಪಾ ಮೇಘ ನಿಸ್ವನ ಸನ್ನಾದಯಂತಿ ಕಕುಬ ಸಾಧೂನಾಮ ಭಯಂಕರಿ. ಅವರಿಗೆ ಮೇಘ ಗಂಭೀರವಾದ ದನಿಯೊಂದು ಕಿವಿಗೆ ಬಿತ್ತು. ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಅಂತ ಅವರಿಗೆ ಸುದ್ದಿ ಬಿತ್ತು ಕಿವಿಗೆ. ಏನು ಅಂತ ಎಲ್ಲ ದಿಕ್ಕುಗಳನ್ನು ಮೊಳಗಿಸ್ತಾ ಇತ್ತು. ಮೊದಲು ಆ ಮಾತು ಕೇಳಿದೊಡನೆ ನಮಗೊಬ್ಬ ರಕ್ಷಕ ಇದ್ದಾನೆ ಎನ್ನುವ ಅಭಯ ಬಂತು. ಆ ಮಾತು ಕೇಳಿದ್ಮೇಲೆ ಎಷ್ಟು ಕಷ್ಟ ಆದ್ರೂ ಕೂಡ ಈ ಮಾತು ಕೇಳಿಸ್ಕೊಂಡ್ಮೇಲೆ ಆ ಕಷ್ಟ ಎಲ್ಲ ಕ್ಷಣ ಮಾತ್ರದಲ್ಲಿ ನುಚ್ಚು ನೂರಾದ ಹಾಗೆ ಅನುಭವ. ಆ ದನಿಗಾಗಿ ಮನಸ್ಸು ಕಾಯ್ತಾ ಇತ್ತು ಅನ್ನುವ ಹಾಗಿತ್ತು. ಮಾ ಭೈಷ್ಟ ವಿಬುಧ ಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತು ಮದ್ದರ್ಶನಂ ಹಿ ಭೂತಾನಾಂ ಸರ್ವಶ್ರೇಯೋಪಪಕ್ಷಯೇ. ಹೆದರದಿರಿ ಓ ದೇವತೆಗಳೇ,
ತಿಳುವಳಿಕೆಯಲ್ಲಿ ಎತ್ತರದ ಸ್ಥಿತಿಯನ್ನು ತಲುಪಿದವರೇ, ನಿಮಗೆಲ್ಲರಿಗೂ ಮಂಗಳವಾಗಲಿ. ನನ್ನ ದರ್ಶನ ಅನ್ನೋದು ನಿಮಗೆ ಬಹಳ ಕಡಿಮೆ ಕಾಲದಲ್ಲಿಯೇ ಉಂಟಾಗುತ್ತೆ. ನಿಮಗೆ ಎಲ್ಲ ಶ್ರೇಯಸ್ಸು ಕೂಡ ಲಭ್ಯವಾಗುತ್ತೆ. ಹೆದರದಿರಿ. ಜ್ಞಾತಮೇತಸ್ಯ ದೌರಾತ್ಮ್ಯಂ ದೈತೇಯಾಪಸದಸ್ಯ ಯತ್ ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲತ್ತಾವತ್ ಪ್ರತೀಕ್ಷತಾಂ. ಈ ದುಷ್ಟ ದುರುಳ ದುರ್ಮಾರ್ಗನ ಎಲ್ಲ ಅವ್ಯವಸ್ಥೆಗಳು ನನಗೆ ಕಾಣಿಸ್ತಿದೆ. ನಾನು ನೋಡ್ತಾ ಇದ್ದೇನೆ ಅವನು ಏನೇನ್ ಮಾಡ್ತಿದ್ದಾನೆ ಅಂತ. ಅಂತಹ ದೈತೆಯರಲ್ಲೇ ಅತ್ಯಂತ ನಮ್ಮಲ್ಲಿ ತೆಗೆದು ಹಾಕಿದವನು ಅಂತ ಒಂದು ಶಬ್ದ ಬೈಯುದುಂಟು. ತೆಗ್ದು ಹಾಕಿದವನು ಅಂದ್ರೆ ಅವನು ಅಲ್ಲಿ ಇರ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಎತ್ತಿ ಎಸಿಬೇಕಾದನು. ನಿಮ್ ತುಳು ಗೆತ್ತಬಾರ್ದನೆ ಅಂತ. ಅವನಿಗೆ ಅಂತಹ ದೈತ್ಯ ಅಪಸದ, ಅವನು ಇರ್ಲಿಕ್ಕೆ ಯೋಗ್ಯನೇ ಅಲ್ಲ. ಅಂಥವನಿಗೆ ನಾನು ಸರಿಯಾದ ಶಿಕ್ಷೆ ಕೊಡ್ತೇನೆ. ಅವನ ಆರ್ಭಟಗಳಿಗೆ ಇತಿಶ್ರೀ ಹಾಡ್ತೇನೆ, ಪೂರ್ಣ ವಿರಾಮ ಇಡುತ್ತೇನೆ. ಶಾಂತಿಂ ಕರಿಷ್ಯಾಮಿ ಕಾಲಸ್ತಾವತ್ ಪ್ರತೀಕ್ಷತಾಂ. ಸ್ವಲ್ಪ ತಡ್ಕೊಳ್ಳಿ, ಸ್ವಲ್ಪ ಸಹಿಸ್ಕೊಳ್ಳಿ, ಸ್ವಲ್ಪ ಕಾಯಿರಿ. ಎಲ್ಲ ಬೇಗ ಬೇಗ ಆಗ್ಬೇಕು ಅಂತ ಮಾಡಿದ್ರೆ ದೋಸೆ ಬೇಯಲ್ಲ, ಹಿಟ್ಟಿಟ್ಟೆ ಹೊಟ್ಟೆಯಲ್ಲೇ ಬೇಯಿಸ್ಬೇಕಾಗತ್ತೆ. ಈಗ ಸ್ವಲ್ಪ ಕಾದ್ರೆ ಚೆನ್ನಾಗಿ ಬೆಂದ ಕಾವಲಿಯಲ್ಲಿ ಹಿಟ್ಟು ಹಾಕಿದ್ರೆ ರುಚಿ ರುಚಿಯಾದ ಗರಿಗರಿಯಾದ ಸವಿಸವಿಯಾದ ಪರಿಮಳದಿಂದ ಯುಕ್ತವಾದ ನೋಡ್ಲಿಕ್ಕೆ ಕೆಂಪು ಕೆಂಪಾದ ದೋಸೆ ಸಿಗುತ್ತೆ. ಕಾಯ್ಬೇಕಷ್ಟೆ, ಸ್ವಲ್ಪ ಕಾಯಿರಿ. ಯದಾ ವೇದೇಶು ದೇವೇಶು ಗೋಷು ವಿಪ್ರೇಶು ಸಾಧುಚು ಧರ್ಮೇ ಮಂಚ ವಿದ್ವೇಷ ಸವಾ ಆಸು ವಿನಶ್ಯತಿ. ಒಬ್ಬ ಸಾಯ್ಬೇಕು ಅಂದ್ರೆ ಅದಕ್ಕೆ ಇನ್ನೊಬ್ಬ ಬಂದು ಕೊಡಲಿ ಏಟ್ ಕೊಡ್ಬೇಕಾಗಿಲ್ಲ, ತಲೆ ಮೇಲೆ ಹೊಡೆದು ಅವನನ್ನು ಕೊಲ್ಲಬೇಕಾಗಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ವೇದಗಳನ್ನ ನಿರಾಕರಿಸ್ತಾನೋ, ವೇದಗಳ ವಿಷಯದಲ್ಲಿ ಬಂದ ಸತ್ಯಗಳನ್ನ ಅಲ್ಲಗಳೀತಾನೋ, ದೇವತೆಗಳನ್ನ ನಿರಾಕರಿಸುತ್ತಾನೋ, ಹಸುಗಳಲ್ಲಿ ಹಿಂಸೆ ಮಾಡ್ತಾನೋ, ಹಸುಗಳ ಸಂಪತ್ತನ್ನ ನಾಶ ಮಾಡುವ ಪ್ರಯತ್ನ ಮಾಡ್ತಾನೋ, ಯಾರು ಜ್ಞಾನಿಗಳಿರ್ತಾರೋ ಅಂಥವರ ಬದುಕಿಗೆ ಕೊಳ್ಳಿ ಇಡ್ತಾನೋ, ಸಜ್ಜನರು ಅಂತ ಇದ್ದವರಿಗೆ ಬದುಕಲಿಕ್ಕೆ ತುಂಬಾ ಕಷ್ಟವಾಗುವಂತೆ ಅನ್ಯಾಯ ಮಾಡ್ತಾನೋ, ಇನ್ನು ಧರ್ಮದ ದಾರಿಯಲ್ಲಿ ನಡೆಯುವುದಿಲ್ವೋ, ನನ್ನಲ್ಲಿ ಯಾರು ವಿಪರೀತವಾದ ವಿಪರೀತವಾದ ದ್ವೇಷ, ಸಾಮಾನ್ಯ ದ್ವೇಷ ಅಲ್ಲ, ಸವಾ ಆಶು ಮರಿಷ್ಯತಿ ನವೀನಶ್ಯತಿ, ಅವನ್ ತಾನಾಗೇ ಸಾಯ್ತಾನೆ. ಅವನಿಗೆ ಯಾರು ಹೊಡಿಬೇಕಾಗಿಲ್ಲ. ಅವನೇ ತನ್ನ ತಪಸ್ಸು, ಆಯುಷ್ಯ, ಶಕ್ತಿ, ಸಾಮರ್ಥ್ಯ, ಸಂಪತ್ತು ಎಲ್ಲ ಕಳ್ಕೊಂಡು ತನ್ನ ಸಾವಿಗೆ ತಾನೇ ಕೊಡಲಿ ಏಟು ಹಾಕೊಳ್ತಾನೆ, ಅಥವಾ ತಾನೇ ಪ್ರಾಣ ಬಿಡುವಂತ ಸ್ಥಿತಿ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ನಿರ್ವೈರಾಯ ಪ್ರಶಾಂತಾಯ ಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಶ್ಯೇತ್ ಅನಿಶ್ಯೇಪಿ ವರೋರ್ಜಿತಂ. ಎಷ್ಟು ವರಗಳಿಂದ ಅವನು ಊರ್ಜಿತನಾಗಿದ್ರು, ಪ್ರಾಣಿಯಿಂದ ಸಾಯಬಾರದು, ಪಕ್ಷಿಯಿಂದ ಸಾಯಬಾರದು, ಮನುಷ್ಯರಿಂದ ಸಾಯಬಾರದು, ಮೇಲೆ ಸಾಯಬಾರದು, ಕೆಳಗೆ ಸಾಯಬಾರದು, ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಎಂತೆಂಥ ವರದಿಂದಲೇ ಊರ್ಜಿತನಾಗಿರ್ಲಿ. ಯಾವಾಗ ಅವನು ಯಾರಿಗೂ ಅನ್ಯಾಯ ಮಾಡದ, ಅತ್ಯಂತ ಶಾಂತ ಸ್ವಭಾವದ, ತನ್ನ ಮಗನಾದಂತಹ ಪ್ರಹ್ಲಾದನಿಗೆ ಉಪದ್ರ ಕೊಡ್ತಾನೋ, ನನ್ನನ್ನು ನಿರಂತರವಾಗಿ ಚಿಂತಿಸುವ ಪ್ರಹ್ಲಾದನ ವಿಷಯದಲ್ಲಿ ಅವನು ಯಾವಾಗ ಕೈ ಎತ್ತುತ್ತಾನೋ ಅಲ್ಲಿಗೆ ಅವನ ಕತೆ ಮುಗೀತು. ನಾರದ ಉವಾಚ ಇತ್ಯುಕ್ತ್ವಾ ಲೋಕ ಗುರುಣಾ ತಂ ಪ್ರಣಮ್ಯ ದಿವೌಕಸ ನ್ಯವರ್ತಂತ ಗತೋದ್ವೇಗ ಮೇನಿರೇ ಚಾಸುರಂ ಹತಂ. ಲೋಕಕ್ಕೆ ಗುರುವೆನಿಸಿದಂತಹ ನಾರಾಯಣನ ಈ ಮಾತನ್ನ ಕೇಳಿ ದೇವತೆಗಳೆಲ್ಲರೂ ಕೂಡ ಉದ್ವೇಗವನ್ನ ಕಳೆದುಕೊಂಡವರಾಗಿ ಅಂದು ಸ್ವಲ್ಪವಾದರೂ ಕಣ್ಣು ಮುಚ್ಚಿ ನಿದ್ದೆ ಮಾಡುವುದಕ್ಕೆ ಬೇಕಿರುವಂತಹ ಸಮಾಧಾನವನ್ನ ಪಡೆದು, ದೇವರು ಹೇಳಿದ ಅಂದ್ರೆ ಅಸುರ ಸತ್ತ ಅಂತಾನೆ ಲೆಕ್ಕ. ಮೇನಿರೇ ಅಸುರಂ ಹತಂ, ಅವನು ಹೇಳಿಬಿಟ್ಟ ಅಂದ್ರೆ ಅಸುರ ಸತ್ತ ಅಂತಾನೆ ಲೆಕ್ಕ ಅಂತ ನಿಶ್ಚಯ ಮಾಡಿಕೊಂಡು ಅಲ್ಲಿಂದ ಹೊರಟ್ರು. ತಸ್ಯ ದೈತ್ಯಪತೆ ಪುತ್ರ ಚತ್ವಾರ ಪರಮಾದ್ಭುತಾ ಪ್ರಹ್ಲಾದೋ ಭೂತ್ ಮಹಾನ್ ತೇಷಾನ್ ಗುಣೈರ್ ಮಹದುಪಾಸಕಃ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ. ಹಿರಣ್ಯಕಶಿಪುವಿಗೆ 4 ಮಕ್ಕಳು. ತಸ್ಯ ದೈತ್ಯಪತೆ ಪುತ್ರ ಚತ್ವಾರ. ನಮಗೆ ಒಂದೇ ಅಂತ ಗೊತ್ತಿದ್ದದ್ದು, ಇಲ್ಲಿ ನೋಡಿದ್ರೆ 4 ಅಂತ ಹೇಳ್ತಿದ್ದಾರೆ. ಈ 3 ಎಲ್ಲಿಂದ ಬಂತು? ಕ್ಲಾದ, ಅನುಕ್ಲಾದ, ಸಂಕ್ಲಾದ ಅಂತ ಇವನು ಅಣ್ಣಂದ್ರು 3 ಜನ. ಇವನು 4ನೇ ಕಡೆ ಕಂಜಿ, ಇವನು ಕೊನೆ ಮಗು. ಆದ್ರಿಂದಾಗಿ ಇವನು ಪ್ರಹ್ಲಾದ ಕೊನೆಯ ಮಗು. ಪ್ರಹ್ಲಾದ, ಅದರಲ್ಲಿ ಪ್ರಹ್ಲಾದ ಹೇಗೆ ಅಂದ್ರೆ ತೇಷಾಂ ಗುಣೈಹಿ ಮಹಾನಭೂತ್, ಗುಣಗಳಲ್ಲಿ ಉಳಿದವರಿಗಿಂತ ಅತ್ಯಂತ ಹೆಚ್ಚಿನವನು. ಮಹದುಪಾಸಕ,
ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಎನಿಸಿದಂತಹ ತತ್ವವನ್ನು ಚೆನ್ನಾಗಿ ತನ್ನ ಹೃದಯದಲ್ಲಿಟ್ಟು ಉಪಾಸನೆ ಮಾಡ್ತಾ ಇದ್ದ ಹಿರಿಯ. ನೋಡ್ಲಿಕ್ಕೆ ಮಗು ಕಿರಿಯ, ಆದ್ರೆ ಬೇರೆ ಎಲ್ಲರಿಗಿಂತ ಜ್ಞಾನದಲ್ಲಿ, ಅನುಷ್ಠಾನದಲ್ಲಿ, ಉಪಾಸನೆಯಲ್ಲಿ, ಸಾಧನೆಯಲ್ಲಿ ಹಿರಿಯ. ಬ್ರಹ್ಮಣ್ಯ. ಬ್ರಹ್ಮಣ್ಯ ಅಂದ್ರೆ ಯಾರು ಜ್ಞಾನಿಗಳೋ ಅವರಲ್ಲಿ ಅತ್ಯಂತ ಭಕ್ತನಾಗಿದ್ದ. ಶೀಲ ಸಂಪನ್ನ, ಒಳ್ಳೆಯ ನಡೆನುಡಿ. ಸತ್ಯಸಂಧ, ಸತ್ಯವಂತರ ಜೊತೆಗೆ ಮಾತ್ರ ಸಂಧಾನ, ಉಳಿದವ್ರ ಜೊತೆಗೆ ನೀ ಮಾತಾಡಲ್ಲ ಹೋಗ್ ಅಂತ ಅವರನ್ನೆಲ್ಲ ಹೊರಗೆ ಒದ್ದೋಡಿಸ್ತಿದ್ದ, ಮಾತಾಡ್ತಿರ್ಲಿಲ್ಲ. ಜಿತೇಂದ್ರಿಯ, ಇಂದ್ರಿಯಗಳನ್ನ ಗೆದ್ದು ನಿಂತಿದ್ದ. ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುಹೃತ್ ಸಮ ದಾಸವತ್ ಸನ್ನತಾಂಗ್ರಿಹಿ ಪಿತೃವತ್ ದೀನವತ್ಸಲ. ಸರ್ವಭೂತಾನಾಂ ಆತ್ಮವತ್. ತನಗೆ ಏನಾದ್ರೂ ಈ ವಿಷಯದಲ್ಲಿ ನೋವಾದ್ರೆ ಹೇಗೆ ನನಗೆ ವೇದನೆ ಆಗುತ್ತೋ, ಅಥವಾ ನನಗೆ ಪೆಟ್ಟಾದ್ರೆ ಅದರ ಬಗ್ಗೆ ಮನಸ್ಸಿಗೆ ಘಾಸಿ ಆಗುತ್ತೋ, ಹಾಗೆ ಬೇರೆಯವರಿಗೂ ಆಗುತ್ತೆ ಅಂತ ತಿಳ್ಕೊಂಡಿದ್ದ. ರಾಕ್ಷಸರ ಸ್ವಭಾವದಲ್ಲಿ ಸ್ವಲ್ಪ ಹಾಗಿಲ್ಲ. ಅವ್ರೇನು ಅಂದ್ರೆ ನನಗೆ ಪೆಟ್ಟಾದ್ರೆ ಮಾತ್ರ ನೋವು, ಅವರಿಗೆಲ್ಲ ಪೆಟ್ಟಾದ್ರೆ ಏನಿಲ್ಲ. ಅವರು ಈ ವಿಡಿಯೋ ಗೇಮ್ ನೋಡಿ 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 ಅಭ್ಯಾಸ ಆದವರು, ಅದರಲ್ಲಿ ಬರೀ ಹೊಡೆದು ಬಡದು ಕಡ್ದು ಇಳಿಸಿ ಮುಳುಗಿಸಿ ಎಲ್ಲ ಮುಗಿಸಿದವರು ಆಮೇಲೆ ಹೊರಗಿನಿಂದ ಯಾರ ಹತ್ರ ಜಗಳಾಡುವಾಗ ಅವ್ರಿಗೆ ಪೆಟ್ಟಾಗುತ್ತೆ ಅನ್ನೋದೇ ತಲೆ ಹೋಗ. ಯಾಕಂದ್ರೆ ಅವ್ರ ಆಟದಲ್ಲಿ ನೋಡಿದ್ದೇನು ಅಂದ್ರೆ ಅದು ಗಾಡಿ ಅಡಿಗೆ ಹೋದ್ರು ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಚಪಾತಿ ಹಾಗೆ ಟಾಮ್ ಅಂಡ್ ಜೆರಿ ಎದ್ದು ಬಿಡುತ್ತೆ. ಅವ್ರ ತಲೆಯಲ್ಲಿ ಏನು ಅಂದ್ರೆ ಬಿದ್ರೆ ಮತ್ತೆ ವಾಪಸ್ ಎದ್ದೇಳ್ತಾರೆ ಅಂತ. ಹಾಗೆ ಮಕ್ಕಳಿಗೆ ಆ ಚಿಕ್ಕಂದಿನಲ್ಲಿ ಅಂತಹದ್ದೊಂದು ಕೆಟ್ಟ ಸಂಪ್ರದಾಯ ಸಂಸ್ಕಾರ ಕೊಟ್ಟ ಮೇಲೆ ಅವುಗಳಿಗೆ ಇನ್ನೊಬ್ರಿಗೆ ನೋವಾಗುತ್ತೆ ಅನ್ನೋ ಪ್ರಜ್ಞೆ ಕಳೆದೋಗುತ್ತೆ. ಆದ್ರೆ ಪ್ರಹ್ಲಾದ ಹಾಗಲ್ಲ, ಆತ್ಮವತ್. ನನಗೇನಾಗುತ್ತೋ ಅದು ಎಲ್ರಿಗೂ ಆಗುತ್ತೆ. ನನಗ್ ಖುಷಿ ಆದ್ರೆ ಅವ್ರಿಗೆ ಖುಷಿ ಆಗುತ್ತೆ, ಹಾಗಾದ್ರೆ ನಾನು ಅವ್ರಿಗೆ ಖುಷಿ ಆಗುವಂದನ್ನೇ ಮಾಡ್ಬೇಕು. ನನಗ್ ನೋವಾಗುತ್ತೆ ಅಂದ್ರೆ ಅದನ್ನ ನಾನು ಬೇರೆಯವ್ರಿಗೆ ಮಾಡುದು, ಅವರಿಗೂ ನೋವಾಗುತ್ತೆ. ಈ ಪ್ರಜ್ಞೆಯಿಂದ ಅವನು ಬದುಕ್ತಾ ಇದ್ದ, ಇಷ್ಟು ಚಿಕ್ಕ ಹುಡುಗ. ಏಕಃ, ಆದ್ರೆ ಆದಷ್ಟು ಒಬ್ಬನೇ ಇರ್ತಿದ್ದ, ಬೇರೆಯವ್ರ ಹತ್ರ ಕಾರಣ ಇಲ್ಲದೆ ಹೋಗಿ ಸೇರ್ಕೊಳ್ತಿರ್ಲಿಲ್ಲ. ಪ್ರಿಯ ಸುಹೃತ್ ಸಮಹ, ಎಲ್ಲರಿಗೂ ಪ್ರಿಯ, ಪರಮ ಮಿತ್ರ. ಯಾರು ಕೂಡ ಅವನನ್ನು ದ್ವೇಷಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದ ವ್ಯಕ್ತಿತ್ವ. ಮತ್ತೆ ದಾಸವತ್ ಸನ್ನತಾ ಕಾರ್ಯ, ಸನ್ನತಾರ್ಯಾಂಗ್ರಿಹಿ. ಆರ್ಯರು ಅಂದ್ರೆ ಹಿರಿಯರು, ಆ ಸನ್ನತ ಅಂದ್ರೆ ತಲೆ ಬಗ್ಗಿಸಿ ಪ್ರೀತಿಯಿಂದ ಅವ್ರ ಹತ್ರ ದಾಸನಂತೆ ಅಡ್ಡ ಬೀಳ್ತಾ ಇದ್ದ. ನಾನು ನಿಮಗೆ ಏನ್ ಕೆಲಸ ಮಾಡ್ಕೊಡ್ಬೇಕು ಹೇಳಿ, ನಿಮ್ಗೆ ಏನ್ ಕೆಲಸ ಬೇಕಿದ್ರು ನಾನು ಮಾಡಿಕೊಡ್ತೇನೆ ಅಂತ ಅವ್ರ ಹತ್ರ ಕಾಲಿಗಡ್ಡ ಬಿದ್ದು ಕೇಳ್ತಾ ಇದ್ದ. ಸಾಮಾನ್ಯ ತನ್ನ ಪ್ರಜೆಗಳಿಗೆ ಪಿತೃವತ್ ದೀನವತ್ಸಲಹ. ಒಬ್ಬ ತಂದೆ ಮಗುವಿಗೆ ಹೇಗೆ ಪ್ರೀತಿ ತೋರಿಸ್ತಾನೋ ಹಾಗೆ ತನ್ನ ಸುತ್ತ ಇರುವ ದೈತ್ಯ ಬಾಲಕರಿಗೆ ಅಥವಾ ಇನ್ನುಳಿದ ಪ್ರಜಾವರ್ಗಕ್ಕೆ ಅವನು ಅಷ್ಟು ವಾತ್ಸಲ್ಯ ತೋರ್ತಾ ಇದ್ದ. ಚಿಕ್ಕ ಹುಡುಗ, ಆದ್ರೆ ಅವ್ರಿಗೆ ಕಷ್ಟ ಆದ್ರೆ ನೀವು ಆ ಸಿನಿಮಾದಲ್ಲಿ ನೋಡಿದ್ರೆ, ಅದ್ಯಾವ್ದು ಮಹಾವತಾರ ನರಸಿಂಹದಲ್ಲಿ ಅವನು ದಾರಿಯಲ್ಲಿ ಹೋಗುವಾಗ ಯಾರೋ ಒಬ್ರಿಗೆ ತೊಂದ್ರೆ ಆದಾಗ ಮಗುವಿಗೆ ಹಣ್ಣು ತೆಗೆದು ಕೊಡುತ್ತೆ. ಅದು ಭಾಗವತದಲ್ಲಿ ಬಂದ ವಿಷಯವನ್ನೇ ಅಲ್ಲಿ ಪ್ರಸ್ತಾವ ಮಾಡಿದ್ರು. ನೀವು ಪೂರ್ತಿ ನೋಡಿದ್ರೆ ಸಿನಿಮಾ? ಅದರಲ್ಲಿರುವ ಎಲ್ಲಾ ಸಂಗತಿಗಳು ಕೂಡ ಚೆನ್ನಾಗಿ ಭಾಗವತದಲ್ಲಿ ಬಂದಂತೆ ಇದೆ. ಆದ್ರಿಂದಾಗಿ ನಿಮ್ಗೆ ಒಂಥರ ನರಸಿಂಹಾವತಾರದ ಕತೆ ಪಾಠ ಮುಗಿದೋದಾಗಿ ಇನ್ನು ಓದುದಷ್ಟೇ ಕೆಲಸ. ಭ್ರಾತೃವತ್ಸ ದೃಶೇ ಸ್ನಿಗ್ಧ ಗುರುಶ್ವೀಶ್ವರ ಭಾವನ ಸಿದ್ ವಿದ್ಯಾರ್ಥ ರೂಪ ಜನ್ಮಾದ್ಯೇಹಿ ಮಾನ್ ಸಂಭವಿದರ್ಜಿತ. ತನಗೆ ವಯಸ್ಸಿನಲ್ಲಿ ಸಮಾನರಾದಂತಹ ಮಕ್ಕಳ ಜೊತೆಗೆ ಸ್ನೇಹದಿಂದಿರ್ತಿದ್ದ. ತನಕ್ಕಿಂತ ಹಿರಿಯರಿದ್ದಾಗ ಅವ್ರ ಹತ್ರ ಗೌರವದಿಂದ ಕಾಣ್ತಿದ್ದ. ತನಕ್ಕಿಂತ ಚಿಕ್ಕವರಿದ್ದಿದ್ರೆ ಅವರಲ್ಲಿ ಮಗುವಿನಂತೆ ಪ್ರೀತಿ ಮಾಡ್ತಿದ್ದ, ವಾತ್ಸಲ್ಯ ತೋರ್ತಾ ಇದ್ದ. ಗುರುಜನರಲ್ಲಿ ದೇವರನ್ನು ಕಾಣ್ತಿದ್ದ. ವಿದ್ಯೆ, ಐಶ್ವರ್ಯ, ಶರೀರ ಸೌಂದರ್ಯ, ಕುಲ ಇದು ಎಲ್ಲ ಇದ್ರೂ ಕೂಡ ಅಹಂಕಾರ, ಉದ್ದಟತನ ಅವನ ಹತ್ರವೂ ಬರ್ತಿರ್ಲಿಲ್ಲ. ಸಾಮಾನ್ಯವಾಗಿ ಶ್ರೀಮಂತರಿಗೆ ಒಂದು ದರ್ಪ ಇರುತ್ತೆ, ನಾನೆಲ್ಲ ಮಾಡ್ತೇನೆ, ನಂಗೆಲ್ಲ ಗೊತ್ತು, ನನಗೆ ಹೇಳುವವರು ಕೇಳೋರು ಯಾರು ಇಲ್ಲ, ನನಗೆ ಯಾಕೆ ಹೇಳ್ಬೇಕು ಯಾರಾದ್ರೂ ಕೂಡ ಅನ್ನುವೆಲ್ಲ ಒಂದು ದುರಭ್ಯಾಸದ ಮಾತಿರುತ್ತೆ. ಆದ್ರೆ ಇವನಲ್ಲಿ ಯಾವತ್ತೂ ಕೂಡ ಅಂತ ದುರಭ್ಯಾಸ ಇರ್ಲಿಲ್ಲ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ ಶ್ರುತೇಶು ದುಷ್ಟೇಶು ಗುಣೇಶು ವಸ್ತು ದೃಕ್ ದಾಂತೇಂದ್ರಿಯ ಪ್ರಾಣ ಶರೀರ ಸದಾ ಪ್ರಶಾಂತ ಕಾಮೋರ್ಹಿತೋಸುರೋಸುರ. ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಅಂತಂದ್ಮೇಲೆ ದುಃಖ ಆಗುತ್ತೆ. ಆದ್ರೆ ಅವನಿಗೂ ದುಃಖದ ಪ್ರಸಂಗಗಳು ನಡೆದಾಗ ನೆನ್ಸಿಕೊಂಡು ವ್ಯಾಕುಲ ಚಿತ್ತನಾಗ್ತಿರ್ಲಿಲ್ಲ. ಅಯ್ಯೋ ಹೀಗಾಗೋಯ್ತಲ್ಲ, ಇದೆಂತ ಪರಿಸ್ಥಿತಿ, ದೇವರನ್ನ ನಂಬಿದವರಿಗೆ ಹೀಗೆ ಯಾಕೆ ಕಷ್ಟ ಬರುತ್ತೆ, ನಾನ್ ದೇವರ ನಂಬದೇ ಇದ್ದಾಗ ನಮ್ಮ ಅಪ್ಪ ನನ್ನ ಚೆನ್ನಾಗಿ ನೋಡ್ಕೊಂಡು ಇನ್ನಷ್ಟು ಬೇಕಾದಷ್ಟು ಅನುಕೂಲ ಮಾಡಿಕೊಡ್ತಿದ್ದೆ, ಈಗ ದೇವ್ರ ನಂಬಿದ್ದಕ್ಕೆ ನಮ್ಮ ಅಪ್ಪನೇ ನನ್ಗೆ ಶತ್ರು ಆಗ್ಬಿಟ್ಟಿದ್ದಾನೆ ಅಂತ ಅವನು ಒಂದು ದಿವಸ ಮನಸ್ಸೊಳಗೆ ದುಃಖ ಬರ್ಲಿಲ್ಲ. ಯಾಕೆಂದ್ರೆ ಇವನು ಈಗ ಅಪ್ಪ, ಆದ್ರೆ ಅಪ್ಪನ ಅಪ್ಪ ಒಬ್ಬ ಇದ್ದಾನಲ್ಲ. ಇವ್ರಪ್ಪ ಯಾರು?
ವಿಶ್ರವಸ್. ಆ ಯಾರು ಇವರಪ್ಪ? ಕಶ್ಯಪ. ಕಶ್ಯಪನಪ್ಪ ಚತುರ್ಮುಖ. ಚತುರ್ಮುಖನಪ್ಪ ನಾರಾಯಣ. ಹಾಗಾಗಿ ಅವನು ನನ್ನ ಹತ್ರ ಸಲಿಗೆಯಿಂದ ಇದ್ದಾನೆ ಅಂದ್ಮೇಲೆ ಈ ಅಪ್ಪ ಯಾಕಪ್ಪ ಬೇಕಿಲ್ಲಪ್ಪ ಅಂತ ಅವನು ಬಿಟ್ಬಿಟ್ಟಿದ್ದ, ತಲೆಗೆ ಕೆಡಿಸ್ಕೊಳ್ತಿರ್ಲಿಲ್ಲ. ತನಗೆ ಏನೇನೋ ಕಾಣಿಸ್ತಿತ್ತು, ಏನೇನೋ ನೋಡ್ಲಿಕ್ ಸಿಕ್ತಿತ್ತು, ಅಥವಾ ಏನೋ ಕೇಳ್ಲಿಕ್ ಸಿಕ್ತಿತ್ತು, ಯಾರ್ಯಾರೋ ಬಂದ್ ಏನೇನೋ ಕೆಲವೆಲ್ಲ ಹೇಳ್ತಿದ್ರು. ಇವನಿಗೆ ಅದರಲ್ಲಿ ನಿಸ್ಪೃಹ, ಯಾವ ತರದ ಆಸಕ್ತಿಯೇ ತೋರಿಸಿಲ್ಲ. ಸಾಮಾನ್ಯ ಮಕ್ಕಳಿಗೆ ಏನೋ ಹೊಸ್ತು ಕಂಡ್ರೆ ಬಹಳ ಬೇಗ ಹೋಗಿ ಅದನ್ನು ಹಿಡ್ಕೊಂಡು ಖುಷಿ ಪಡುವ ಸಹಜವಾದ ಸ್ವಭಾವ. ಆದ್ರೆ ಇವನಿಗೆ ಯಾವ ಹೊಸ ವಸ್ತುಗಳಲ್ಲೂ ಕುತೂಹಲ ಇರಲಿಲ್ಲ. ಅದು ಚೆನ್ನಾಗಿದ್ರೆ, ನಿಜವಾಗಿ ಉಪಯುಕ್ತವಾದ್ರೆ ಅದನ್ನ ತಗೊಳ್ತಿದ್ದ. ಆದ್ರೆ ಕುತೂಹಲದಿಂದ ತಲೆ ಕೆಡಿಸಿಕೊಂಡು ಅದೇನು ನಿನ್ನೇನು ನೋಡ್ದೆ, ತುಂಬಾ ಚೆನ್ನಾಗಿತ್ತು, ಅವರೆಲ್ಲ ಬಾಯಿ ಚಪ್ಪರ್ಸ್ಕೊಂಡು ತಿಂತಾ ಇದ್ರು, ನನಗ್ ಮಾತ್ರ ಸಿಗ್ಲೇ ಇಲ್ಲ ಅಂತ ಒಂದು ದಿವಸ ಅವನಿಗೆ ತಿನ್ನುವುದ್ರ ಬಗ್ಗೆ, ನೋಡುದ್ರ ಬಗ್ಗೆ, ಕೇಳುದ್ರ ಬಗ್ಗೆ, ಹಾಡುದ್ರ ಬಗ್ಗೆ, ಕುಣಿದ್ರ ಬಗ್ಗೆ, ಕುಪ್ಪಳಿಸುದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಅದು ಸಿಗುದಾದ್ರೆ ನನಗೆ ಸಿಗುತ್ತೆ. ಭೋಗದ ವಸ್ತುಗಳು ಏನೇ ಸಿಕ್ಕಿದ್ರು ಅದು ಶಾಶ್ವತ ಅಲ್ಲ. ಆ ವಸ್ತು ಒಂದು ಕಡೆ ನಾಶ ಆಗುತ್ತೆ, ಆದ್ರೆ ಆ ಸುಖ ಆಗ ಸಿಗದೆ ಹೋದಾಗ ದುಃಖ ಆಗುತ್ತೆ ಅಂತ ಅದರ ಬಗ್ಗೆ ದೂರ ಇಟ್ಟಿದ್ದ. ಇಂದ್ರಿಯ ಪ್ರಾಣ ಶರೀರ ಮನಸ್ಸುಗಳನ್ನೆಲ್ಲ ಅತ್ಯಂತ ಸಹಜವಾಗಿ ಹತೋಟಿಯಲ್ಲಿ ಇಟ್ಕೊಂಡಿದ್ದ. ಒತ್ತಾಟ ಪತ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಳ್ಳುದು, ಅದ್ರ ಒಳಗೆ ಅದೇ ಕಾಣಿಸ್ತಿರುತ್ತೆ. ಅದು ತರಬೇಕಿತ್ತು, ಆದ್ರೆ ನೋಡಿದ್ರೆ ಸಮಸ್ಯೆ, ಬೇರೆಯವ್ರು ನೋಡ್ತಾರಲ್ಲ ಅಂತ ಧ್ಯಾನ ಕೊಟ್ಕೊಳ್ಳುದು. ಒಳಗೆ ಮನಸ್ಸಿನೊಳಗೆ ತಾನೇ ಸಿದ್ಧಪಡಿಸಿದ ಆ ರೂಪವನ್ನು ಮತ್ತೆ ನೋಡ್ತಾ ಅಲ್ಲಿ ಎಂಜಾಯ್ ಮಾಡುದು. ಹಾಗೆ ಮಾಡ್ತಿರ್ಲಿಲ್ಲ. ಅವನ ಮನಸ್ಸಿನಿಂದಲೂ ಇಂದ್ರಿಯದ ಜಯವನ್ನು ಸಂಪಾದಿಸಿದ್ದ. ಅವನಲ್ಲಿ ಯಾವತ್ತೂ ಕೂಡ ಯಾರೇ ಏನೇ ರೀತಿ ಕೆರಳುವ ರೀತಿ ಮಾಡಿದ್ರು ಕೂಡ ಅಸುರ ಜಾತಿಯಲ್ಲಿ ಹುಟ್ಟಿದ್ರು ಅಸುರ ಸ್ವಭಾವ ಅವನಿಗೆ ಬರಲೇ ಇಲ್ಲ. ಅದಕ್ಕೆ ಅಪ್ಪ ಬೈತಾನೆ, ನೀನು ಅಸುರ ಕುಲ ಅಧಮ, ನೀನು ಹಸುರು ಕುಲಕ್ಕೆ ಕಂಟಕ, ನೀನು ಹಸುರ ಕುಲದ ಮರ್ಯಾದೆ ತೆಗೆದವ ಅಂತ ಬೈತಾನೆ ಅಪ್ಪ. ಆಮೇಲೆ ಯಸ್ಮಿನ್ ಮಹಾಗುಣ ರಾಜನ್ ಗೃಹ್ಯಂತೆ ಕವಿರ್ಮುಹುರ್ ಹೇ ಧುನಾಸಿ ಅಭಿಧೀಯಂತೆ ಯಥಾ ಭಗವತೀಶ್ವರೇ. ಒಂದರ್ಥದಲ್ಲಿ ಆ ಪುಟ್ಟ ಹುಡುಗನಲ್ಲಿದ್ದ ಗುಣಗಳನ್ನ ಕಂಡಾಗ ಸಜ್ಜನರು ಕೂಡ ಇಂತಹ ಗುಣಗಳನ್ನು ನಾವು ಕಲಿಬೇಕು ಅಂತ ಅವನಿಂದ ಪಾಠ ಕೇಳಿಕೊಂಡು ನೋಡ್ಕೊಂಡು ಅವನ ಗುಣದಿಂದ ಪ್ರಭಾವಿತರಾಗಿ ಹೋಗ್ತಿದ್ರಂತೆ. ಅಷ್ಟು ಆ ಹುಡುಗನಲ್ಲಿ ಸಜ್ಜನಿಕೆ. ಯಾಕೆಂದ್ರೆ ಅವನಲ್ಲಿದ್ದ ಸರ್ವ ಆ ವಸ್ತುಗಳ ಒಡೆಯನಾದಂತಹ ನಾರಾಯಣನ ವಿಷಯದಲ್ಲಿ ಆತನಿಗೆ ಪೂರ್ಣವಾದ ಪ್ರಜ್ಞೆ ಇತ್ತು. ಆದ್ರಿಂದಾಗಿ ನನಗೆ ನಾರದರು ಹೇಳ್ತಾರೆ, ನನಗೆ ಪ್ರಹ್ಲಾದನಲ್ಲಿ ಆ ಕಾಲದಲ್ಲಿ ಎಷ್ಟು ಅವನಲ್ಲಿ ಭಗವಂತನ ಪ್ರೀತಿ ವಿಶ್ವಾಸ ಇತ್ತು ಅನ್ನೋದನ್ನ ನಾನು ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಪರೂಪದ ಗುಣಗಳು ಪ್ರಹ್ಲಾದನಲ್ಲಿ ತುಂಬಿತ್ತು ಅಂತ ನಾರದರು ಹೇಳ್ತಾರೆ. ಮತ್ತಷ್ಟು ಅವನ ಗುಣಗಳ ಬಗ್ಗೆ, ಅವನು ನಡೆಸಿದ ಚಟುವಟಿಕೆಗಳ ಬಗ್ಗೆ ಹೇಳ್ತಾರೆ. ನಾಳೆ ಮತ್ತೆ ಸೇರೋಣ. ಶ್ರೀ ಹರಿಪ್ರಿಯತಾಂ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಸಕಲಂ ಪರಸ್ಮೈ ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಳಂ. ಶ್ರೀ ಹರಿಪ್ರಿಯತಾಂ.